ಈ ದಿನ ನಾವು ಇದನ್ನು ರಾಷ್ಟ್ರೀಯ ಹಬ್ಬ ಅಂತ ಹೇಳೋದ್ರಲ್ಲಿ ಅಡ್ಡಿ ಇಲ್ಲ. ಇದು ರಾಷ್ಟ್ರೀಯ ಲೋಕ ಅದಾಲತ್. ಇಡೀ ದೇಶಾದ್ಯಂತ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಹಬ್ಬದಲ್ಲಿ ಇದೊಂದು ಪರ್ವ ಇದ್ದಾಗೆ. ಈ ಹಬ್ಬದಲ್ಲಿ ಗಂಡ ಹೆಂಡತಿ ಒಂದಾಗುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಅಭೂತಪೂರ್ವವಾದ ಒಂದು ಕ್ಷಣ. ಮತ್ತೆ ಅವರು ಹೊಸ ದಾಂಪತ್ಯದ ಜೀವನವನ್ನು ಬಾಗಿಲನ್ನು ಮೆಟ್ಲನ್ನು ಹತ್ತುತ್ತಾ ಇದ್ದಾರೆ ಅಂತ ಹೇಳೋದ್ರಲ್ಲಿ ಯಾವುದೂ ಅತಿಶಯೋಕ್ತಿ ಇಲ್ಲ. ಇವತ್ತು ನೋಡಿ ಅವ್ರ ಮುಖಗಳು ಎಷ್ಟು ಮಂದಹಾಸದಿಂದ ಮಿನುಗ್ತಾ ಇದೆ. ಗಂಡ ಹೆಂಡತಿಯರು ಹೇಗೆ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಇದೇ ಥರ ಇನ್ನೂ 5 ದಂಪತಿಗಳು ನಮ್ಮ ಕೌಟುಂಬಿಕ ನ್ಯಾಯಾಲಯದಲ್ಲಿ ರಾಜಿ ಆಗುವ ಒಂದು ಹಂತದಲ್ಲಿದ್ದಾರೆ. ಎಲ್ಲ ಬಂದಿದ್ದಾರೆ. ಇವತ್ತು ಅವ್ರನ್ನ ಮಾತಾಡಿಸಿ, ಅವ್ರು ಸಂತೈಸಿ, ಅವ್ರ ದುಃಖ ದುಮ್ಮಾನಗಳನ್ನ ನಾವು ಆಲಿಸಿ ಅವರ ಮನೆಗೆ ಸಂತೋಷದಿಂದ ಕಳಿಸ್ಕೊಡ್ತೇವೆ. ಇವತ್ತಿಂದ ನವ ದಂಪತಿಗಳಾಗಿ ಅವರು ಹೊಸ ಜೀವನವನ್ನು ಆರಂಭಿಸ್ತಾರೆ ಅಂತ ಹೇಳ್ತೇನೆ. ಈ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಸಮಸ್ತ ಕೋಲಾರದ ಜನತೆನ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಅಣ್ಣಂದಿರ, ಅಕ್ಕಂದಿರ, ತಮ್ಮಂದಿರ, ತಂಗಿಯಂದಿರ, ಸಹೋದರರ, ಸಹೋದರಿಯರ, ಗೆಳೆಯಂದಿರ ಯಾರೂ ಕೂಡ ಚಿಕ್ಕ ಚಿಕ್ಕ ವಿಷಯಗಳನ್ನ ದೊಡ್ಡದು ಮಾಡ್ಕೊಂಡು ಕಡ್ಡಿನ ಗುಡ್ಡ ಮಾಡಿ ನ್ಯಾಯಾಲಯದ ಕದ ತಟ್ಟಿ ಮೋಸ ವಂಚನೆಗಳಿಗೆ ಒಳಗಾದಂಥ ಒಂದು ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಆದರೆ ಸಂಸಾರದಲ್ಲಿ ಈ ಒಂದು ಯಾವುದೂ ಒಂದು ಗಾಳಿ ಗದ್ದ ಇರಬಾರ್ದು. ಚಿಕ್ಕ ಚಿಕ್ಕ ವಿರಸಗಳಿಗೆ ದಾರಿ ಮಾಡಿಕೊಡ್ಬೇಡಿ. ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಬೇಂದ್ರೆ ಅವರು ಹೇಳಿದ್ದಾರೆ. ಆ ಥರ ನೀವೆಲ್ಲ ಬಾಳಿದ್ರೆ ನಿಜವಾಗ್ಲೂ ನಮ್ಮ ಕೋಲಾರ ರಾಮರಾಜ್ಯ ಆಗೋದ್ರಲ್ಲಿ 2 ಮಾತಿಲ್ಲ. ಸಹೋದರ ಸಹೋದರಿಯರೇ, ನೋಡಿ, ನಿಮ್ಗೆಲ್ಲರಿಗೂ ಈ ನ್ಯಾಯರಥದಲ್ಲಿ ವಕೀಲರುಗಳು 4 ಗಾಲಿಗಳಿದ್ದ ಹಾಗೆ. ಅವರು ನಿಮ್ಗೆಲ್ಲರಿಗೂ ಕರ ಜೋಡಿಸಿ ಇವತ್ತು ಅವ್ರು ಬಂದಿರುವಂಥ ಒಂದು ಇದರಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಜನಗಳನ್ನ ಗಂಡ ಹೆಂಡತಿನ ಒಂದು ಮಾಡೋದ್ರಲ್ಲಿ ಅಂತ. ಈ ಒಂದು ಮಾಡೋ ಪ್ರಕ್ರಿಯೆಯಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದಕ್ಕೆ ನನ್ನ ಎಲ್ಲರ ಪರವಾಗಿ ನಾನು ಅನಂತ ನಮಸ್ಕಾರಗಳು ತೋರಿಸ್ತೀನಿ. ಈ ಸರಿ 6 ಕೇಸ್ಗಳು ಪ್ರಕರಣ ರಾಜಿ ಆಗ್ತಾ ಇದೆ. ನೆಕ್ಸ್ಟು 12, 24 ಹಾಗೆ ಎಲ್ಲ ದ್ವಿಗುಣ ಆಗ್ತಾ ಇರಬೇಕು. ಮುಂದೆ ಯಾವುದೇ ಒಂದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಯಾವುದು ಕೇಸ್ಗಳ ಪ್ರಕರಣಗಳೇ ಇಲ್ವಾ ಅನ್ನೋ ಮಟ್ಟಿಗೆ ಬೆಳಿಬೇಕು ನಮ್ಮ ಕೋಲಾರ ಅಂತ ನಾನು ಕೋಲಾರಮ್ಮ ದೇವಿಯಲ್ಲಿ ಸಾಷ್ಟಾಂಗ ಪೂರ್ವಕವಾಗಿ ಕೇಳಿಕೊಂಡು ನಾನು ನನ್ನ ಮಾತು